ನನ್ ಬೇಬಿ ನನ್ಗೋಸ್ಕರ ನನ್ ಫೇವರೇಟ್ ಬಂಗಡೆ ಫಿಶ್ ಫ್ರೈ ಮಾಡ್ತಾ ಇದ್ದಾನೆ. ನಂಗೂ ಇಷ್ಟ ಅಂತ ಮಾಡ್ತಿರೋದು. ಏನಂದೆ? ಏನಿಲ್ಲ ಬಿಡು, ನಿಂಗೆ ಇಷ್ಟ ಅಂತಾನೆ ಮಾಡ್ತಿರೋದು. ನನ್ ಬೇಬಿ ಫಿಶ್ ಫ್ರೈ ಮಾತ್ರ ಸಖತ್ತಾಗಿ ಮಾಡ್ತಾನೆ. ಇಲ್ಲಿ ನೋಡಿ, ರೆಡಿ ಆಗಕ್ಕೂ ಬಿಡ್ತಾ ಇಲ್ಲ. ಇವನು ಬಿಡ್ತಾ ಇಲ್ಲ. ಕೊನೆಗೆ ಹೆಂಗೋ ರೆಡಿ ಆಗಿ ನನ್ನ ಬೇಬಿನ ಎತ್ತಕ ಬಂದಿದ್ದೆ. ಮಾಲ್ಗೆ ಇಲ್ಲಿಗೆ ಬಂದ್ವಿ ಅಂತ ಅಂದ್ರೆ ನಮ್ ಕನ್ನಡದ ಹೊಸ ಮೂವಿ ಧ್ರುವ ತಾರೆ ನೋಡಕ್ಕೆ. ಈ ಮೂವಿ ನನ್ ಬೇಬಿ ಅವ್ರ ಫ್ರೆಂಡ್ ಪ್ರತೀಕ್ ಹಾಗೂ ಮೌಲ್ಯ ಅವ್ರದ್ದು. ನಿಜ ಹೇಳ್ಬೇಕಂದ್ರೆ ಖುಷಿಯಾಗಿ ಮೂವಿ ನೋಡೋಣ ಅಂತ ಒಳಗೋದ್ವಿ, ಆದ್ರೆ ಬೇಜಾರಲ್ಲಿ ಅಳ್ತಾ ಆಚೆ ಬಂದ್ವಿ. ಯಾಕಂತ ಅಂದ್ರೆ ಮೂವಿ ತುಂಬಾ ಫೀಲ್ ಆಗುತ್ತೆ, ಮನಸ್ಸಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಇದು ನನ್ನ ಫ್ರೆಂಡ್ ಮೂವಿ ಅಂತ ಈ ತರ ಹೇಳ್ತಾ ಇಲ್ಲ, ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟರ್ ಗೆ ಬಂದು ಮೂವಿನ ನೋಡಿ. ನಾನು ಪಕ್ಕ ಹೇಳ್ತಾ ಇದ್ದೀನಿ, ಮೂವಿನ ನೋಡಿದ್ರೆ ನಿಮ್ಗೆ ಫೀಲ್ ಆಗೇ ಆಗತ್ತೆ, ಹಾಗೆ ಅಳು ಬಂದ್ರು ಬರ್ಬೋದು. ಬೇಜಾರಾಗೋ ವಿಚಾರ ಏನಂತ ಅಂದ್ರೆ ಬುಕ್ ಮೈ ಶೋ ಅಲ್ಲಿ ಧ್ರುವ ತಾರೆ ಮೂವಿ ಎಲ್ಲೋ ಕೆಳಗಿದೆ. ಅದು ಓಪನ್ ಮಾಡಿದ್ರೆ ಬರೀ 6 ಶೋ ಅಷ್ಟೇ, ಅದರಲ್ಲೂ ಮೇನ್ ಥಿಯೇಟರ್ ಇವರಿಗೆ ಸಿಕ್ಕೇ ಇಲ್ಲ. ಅದ್ರ ಜೊತೆಗೆ ಸಿಂಗಲ್ ಸ್ಕ್ರೀನ್ಸ್ ಅಂತೂ ಇಲ್ವೇ ಇಲ್ಲ. ಹೊಸಬ್ರು ಮೂವಿ ಅಂತ ಶೋಸ್ ಗಳನ್ನ ಕೊಡ್ತಿಲ್ವೋ ಏನೋ ಗೊತ್ತಿಲ್ಲ, ದಯವಿಟ್ಟು ಶೋಸ್ ಗಳನ್ನ ಕೊಡಿ. ಯಾರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಆದ್ರೆ ಪ್ರೊಡ್ಯೂಸರ್ಸ್ ಮಾತ್ರ ಯಾವತ್ತೂ ಸೋಲ್ಬಾರ್ದು. ಒಬ್ಬ ಪ್ರೊಡ್ಯೂಸರ್ ಗೆದ್ರೆ ಅವ್ರ ಜೊತೆ 100 ಜನ ಗೆಲ್ತಾರೆ. ಕನ್ನಡ ಸಿನಿಮಾ ಗೆಲ್ಬೇಕು, ಅದ್ರಲ್ಲೂ ಈ ತರ ಒಳ್ಳೆ ಸಿನಿಮಾ ಗೆಲ್ಲೇಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಗಳ ಸಪೋರ್ಟ್ ಇವ್ರಿಗೆ ತುಂಬಾನೇ ಮುಖ್ಯ.